ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ತಿರುವಂಥದ್ದು. ದಾವಣಗೆರೆ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಗುರುಪೀಠ ಸಮಿತಿ ಸಭೆಯಲ್ಲಿ 12 ಜನ ಧರ್ಮದರ್ಶಿಗಳಿಂದ ಅಂತಿಮ ನಿರ್ಧಾರ. ಸಮಿತಿ ಸದಸ್ಯರಾದ ಬಸವರಾಜ ದಿಂಡೂರ, ಬಾವಿ ಬೆಟ್ಟಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮದರ್ಶಿ ಸಮಿತಿಯ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ಸ್ವಾಮೀಜಿ ನೀಡಿಲ್ಲ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ನಾವು ಸ್ವಾಮೀಜಿಗೆ 12 ಅಂಶಗಳಿರೋ ಪ್ರಶ್ನಾವಳಿ ಪಟ್ಟಿ ಇಟ್ಟಿದ್ವಿ. ಆದರೆ ವಚನಾನಂದ ಸ್ವಾಮೀಜಿ ನಮ್ಮ ಪತ್ರಕ್ಕೆ ಉತ್ತರವನ್ನ ನೀಡಲಿಲ್ಲ. ಇದು ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಕಾರಣ ಆಯಿತು ಅಂತ ಧರ್ಮದರ್ಶಿ ಸಭೆಯಲ್ಲಿ ಗುರುಪೀಠದ ಧರ್ಮದರ್ಶಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ದಾವಣಗೆರೆ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಗುರುಪೀಠ ಇದು. ಇನ್ನು ಈ ಸಮಿತಿ ಸಭೆಯಲ್ಲಿ 12 ಮಂದಿ ಧರ್ಮದರ್ಶಿಗಳಿದ್ರು. ಸಮಿತಿ ಸದಸ್ಯರಾದ ಬಸವರಾಜ ದಿಂಡೂರ, ಬಾವಿ ಬೆಟ್ಟಪ್ಪ ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿರುವಂತದ್ದು. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಧರ್ಮದರ್ಶಿ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಾವಣಗೆರೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಗುರುಪೀಠ. ಇನ್ನು ಈ ಸಮಿತಿ ಸಭೆಯಲ್ಲಿ 12 ಮಂದಿ ಧರ್ಮದರ್ಶಿಗಳಿಂದ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಮಿತಿ ಸದಸ್ಯರಾದ ಬಸವರಾಜ ದಿಂಡೂರ, ಬಾವಿ ಬೆಟ್ಟಪ್ಪ ಹೇಳಿಕೆ ಕೊಟ್ಟಿದ್ದು, ಧರ್ಮದರ್ಶಿ ಸಮಿತಿಯ ಪ್ರಶ್ನೆಗಳಿಗೆ ಸ್ವಾಮೀಜಿ ಸೂಕ್ತ ಉತ್ತರವನ್ನ ನೀಡಿಲ್ಲ. ನಾವು ಸ್ವಾಮೀಜಿ 12 ಅಂಶಗಳಿರೋ ಪ್ರಶ್ನಾವಳಿ ಪಟ್ಟಿ ನೀಡಿದ್ವಿ. ಅದರ ವಚನಾನಂದ ಸ್ವಾಮೀಜಿ ನಮ್ಮ ಪತ್ರಕ್ಕೆ ಉತ್ತರವನ್ನೇ ನೀಡಲಿಲ್ಲ. ಧರ್ಮದರ್ಶಿ ಸಮಿತಿ ಸದಸ್ಯರು ಈ ಕುರಿತಾಗಿ ಶ್ರೀಗಳ ಉಚ್ಚಾಟನೆಗೆ ಕಾರಣ ಏನು ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಳೆದ ಹಲವು ದಿನಗಳ ಹಿಂದೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಾದಂತಹ ವಚನಾನಂದ ಶ್ರೀಗಳು ಸರ್ಕಾರದಿಂದ ಬರುವಂತಹ ಅನುದಾನದ ವಿಚಾರವನ್ನ ಮತ್ತೆ ಭಕ್ತರು ಕೊಟ್ಟಂತಹ ದೇಣಿಗೆ ವಿಚಾರವನ್ನ ಟ್ರಸ್ಟಿಗಳನ್ನ ಪ್ರಶ್ನೆ ಮಾಡಿದ್ರು. ಆ ಹಣ ಎಲ್ಲೋಯ್ತು? ಮಠವನ್ನ ಕಟ್ಟುವಂತ ಒಂದು ವಿಚಾರದಲ್ಲಿ ಹಣವನ್ನ ನೀವು ಬಳಕೆ ಮಾಡಿದ್ರೆ ಅದು ದೇವಸ್ಥಾನಗಳು ಕಟ್ಟಬೇಕಿತ್ತು, ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಗಳನ್ನ ಅಥವಾ ಶಿಕ್ಷಣ ಸಂಸ್ಥೆ ಕಟ್ಟಬಹುದಾಗಿತ್ತು. ಆದ್ರೆ ನೀವೇನ್ ಮಾಡಿದ್ರಿ ಆ ದುಡ್ಡನ್ನ ಅಂತ ಪ್ರಶ್ನೆ ಮಾಡಿದಂಥ ವಿಚಾರ ಭಾರಿ ಚರ್ಚೆಗಡೆ ಮಾಡಿಕೊಟ್ಟಿತ್ತು. ವಚನಾನಂದ ಶ್ರೀಗಳ ಪರವಾಗಿ ಭಕ್ತರು ಕೂಡ ನಿಂತು ಟ್ರಸ್ಟಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಂತಹ ಪ್ರಸಂಗ ಕೂಡ ನಡೆದಿತ್ತು ಹಿಂದೆ. ಇದು ಸಹಜವಾಗಿಯೇ ಸ್ವಾಮೀಜಿಯವರನ್ನ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದಂತಹ ವಿಚಾರ ಶ್ರೀಗಳ ಭಕ್ತರಿಗೆ ನೋವನ್ನುಂಟು ಮಾಡಿದ್ದು, ಅಸಮಾಧಾನವನ್ನ, ಧರ್ಮದರ್ಶಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದಂತ ಪ್ರಸಂಗ ಅಲ್ಲಿ ನಡೆದಿದೆ. ಇದೇ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಒಂದು ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ನಾವು ಕಾಣಬಹುದಾಗಿದೆ. ಕಳೆದ ಸುಮಾರು 15-20 ದಿನದ ಹಿಂದೆ ದಾವಣಗೆರೆಯ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠ ಏನಿದೆ, ವಚನಾನಂದ ಶ್ರೀಗಳು ಇದ್ದಂತಹ ಆ ಒಂದು ಸ್ಥಳ ಅಕ್ಷರಶಃ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ವಿಚಾರ ಏನಪ್ಪಾ ಅಂತಂದ್ರೆ, ಟ್ರಸ್ಟಿಗಳು ಅಥವಾ ಧರ್ಮದರ್ಶಿಗಳು, ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ಟ್ರಸ್ಟಿಗಳು ಹಾಗೂ ಭಕ್ತರ ನಡುವೆ ಮತ್ತು ವಚನಾನಂದ ಶ್ರೀಗಳ ನಡುವೆ ಒಂದಷ್ಟು ಅಸಮಾಧಾನ ಸ್ಫೋಟಗೊಂಡಿತು. ಕಾರಣ ಇಷ್ಟೇ, ಅಲ್ಲಿ ಸರ್ಕಾರ ನೀಡಿದಂತಹ ಅನುದಾನ ಸರಿಯಾಗಿ ಬಳಕೆಯಾಗಿಲ್ಲ, ಭಕ್ತರು ಕೊಟ್ಟಂತಹ ಕಾಣಿಕೆ ಸರಿಯಾಗಿ ಬಳಕೆಯಾಗಿಲ್ಲ. ಅಂದ್ರೆ ಟ್ರಸ್ಟಿಗಳು ಆ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ಭಕ್ತ ವಲಯದಲ್ಲಿ ವ್ಯಕ್ತವಾಗಿತ್ತು. ಈ ಬಗ್ಗೆ ಟ್ರಸ್ಟಿಗಳನ್ನ ಸ್ವತಃ ವಚನಾನಂದ ಶ್ರೀಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಟ್ರಸ್ಟಿಗಳು ವಚನಾನಂದ ಶ್ರೀಗಳಿಗೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಅವತ್ತು ಶ್ರೀಗಳ ಮಠದ ಮುಂದೆ ಭಕ್ತರು ಜಮಾವಣೆಗೊಂಡಾಗ ಬರಬೇಕಾಗಿದ್ದಂತ ಟ್ರಸ್ಟಿಗಳು ಕೂಡ ಸ್ಥಳಕ್ಕೆ ಬಂದಿರಲಿಲ್ಲ. ಅವರು ಕೊಟ್ಟಂತಹ ಕಾರಣ ಯಾಕೆ ಸ್ಥಳಕ್ಕೆ ಬಂದಿರಲಿಲ್ಲ ಅಂತಂದಾಗ ನೀತಿ ಸಂಹಿತೆ ಇದೆ ಚುನಾವಣೆ ನಿಮಿತ್ತ, ಹಾಗಾಗಿ ಅಲ್ಲಿ ಬಂದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಬಂದಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿ ಕೊಡ್ತಾ ಇದ್ದಾರೆ
ಟ್ರಸ್ಟಿಯವರು ಅನ್ನುವಂಥ ಆಕ್ರೋಶವನ್ನು ಭಕ್ತಾದಿಗಳು ವ್ಯಕ್ತಪಡಿಸಿದ್ರು. ಶ್ರೀಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಟ್ರಸ್ಟಿಗಳು ಉತ್ತರವನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಲಾಗಿತ್ತು. ಅಂದ್ರೆ ಆ ಹಣವನ್ನ ಭಕ್ತರು ಕೊಟ್ಟಂತಹ ದೇಣಿಗೆ ಮತ್ತು ಸರ್ಕಾರದ ಅನುದಾನ ಆ ಹಣ ಎಲ್ಲೋ ಹೋಯ್ತು ಅಂತ ಟ್ರಸ್ಟಿಗಳನ್ನ ಕೇಳಿದಾಗ ಪಕ್ಕದಲ್ಲಿರುವಂತಹ ಟಾಯ್ಲೆಟ್ ತೋರಿಸ್ತಾರೆ. ಟಾಯ್ಲೆಟ್ ಕಟ್ಸಿದ್ವಿ, ಈ ಕಡೆ ದೇವಸ್ಥಾನ ಕಟ್ಸಿದ್ವಿ, ಆ ಕಡೆ ಇನ್ಯಾವುದೋ ಒಂದು ಸಂಘ ಸಂಸ್ಥೆ ಕಟ್ಸಿದ್ವಿ, ಅಥವಾ ಈ ರೀತಿಯ ಒಂದಷ್ಟು ಹಾರಿಕೆ ಉತ್ತರವನ್ನ ಟ್ರಸ್ಟಿಗಳು ಕೊಡ್ತಾ ಇದ್ದಾರೆ ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಈ ವಿಚಾರ ವಚನಾನಂದ ಶ್ರೀಗಳು ಮತ್ತು ಅವರ ಭಕ್ತರು ಟ್ರಸ್ಟಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರಿಂದ ಟ್ರಸ್ಟಿಗಳು ಮತ್ತು ಭಕ್ತರ ನಡುವೆ ತಿಕ್ಕಾಟ ಜೋರಾಗಿತ್ತು. ಟ್ರಸ್ಟಿಗಳು ಮತ್ತು ಶ್ರೀಗಳ ನಡುವೆ ತಿಕ್ಕಾಟ ಜೋರಾಗಿತ್ತು. ಸೊ ಅದೀಗ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಈಗ ದಾವಣಗೆರೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳನ್ನೇ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಧರ್ಮದರ್ಶಿಗಳು ಬರುವ ಹಂತಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರುವಂತದ್ದು ಸಹಜವಾಗಿಯೇ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.